ಚಳಿಗಾಲ ಪೂರ್ಣಗೊಳ್ಳುವ ಮುನ್ನವೇ ಕಾಲಿಟ್ಟಿದೆ ಬೇಸಿಗೆ. ವಾರದಿಂದ ರಾಜ್ಯದಲ್ಲಿ ಕಡಿಮೆ ಆಯಿತು ಚಳಿ, ಆದರೆ ಬಿಸಿಲಿನ ತಾಪದ ಪ್ರಮಾಣ ಮಾತ್ರ ಜೋರಾಗಿದೆ. ಜೊತೆಗೆ ಭಾರಿ ಮಳೆ ಬೀಳುವ ಸಾಧ್ಯತೆ ಕೂಡ ಇದೆ. ಇದರ ಮುನ್ಸೂಚನೆ ಕೂಡ ಸಿಕ್ಕಿರುವಂತದ್ದು. ಚಳಿಗಾಲ ಪೂರ್ಣ ಆಗೋದಕ್ಕಿಂತ ಮುಂಚೆವೇ ಇನ್ನೇನು ಶಿವರಾತ್ರಿ ಆರಂಭ ಆಯಿತು ಅಂದ್ರೆ ಚಳಿ ಅಂದ ತಕ್ಷಣ ಚಳಿ ಓಡೋಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಸೊ ಚಳಿಗಾಲ ಪೂರ್ಣಗೊಳ್ಳುವ ಮುನ್ನವೇ ಈಗ ಬೇಸಿಗೆ ಕಾಲಿಟ್ಟಿರುವಂತದ್ದು. ಈಗಾಗಲೇ ರಾಜ್ಯದಲ್ಲಿ ಚಳಿಯ ಪ್ರಮಾಣ ಕಡಿಮೆಯಾಗಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಈ ವರ್ಷ ಚಳಿಗಾಲ ಪೂರ್ಣಗೊಳ್ಳುವ ಮುನ್ನವೇ ಬೇಸಿಗೆ ಕಾಲಿಟ್ಟಂತೆ ಕಾಣ್ತಾ ಇದೆ. ರಾಜ್ಯದ ವಿಚಾರವಾಗಿ ನೋಡೋದಾದ್ರೆ ಕಳೆದ 2 ವಾರದಲ್ಲಿ ಚಳಿಯ ಪ್ರಮಾಣ ಭಾರಿ ಕಡಿಮೆ ಆಗಿದ್ದು, ಚಳಿಗಾಲ ಮುಗಿಯೋದಕ್ಕೆ ಇನ್ನೂ ಕೂಡ 1 ತಿಂಗಳು ಟೈಮ್ ಇದೆ. ಇದರ ಮಧ್ಯೆ ಹವಾಮಾನ ವೈಪರೀತ್ಯ ಕಂಡು ಬಂದಿದೆ. ಹಾಗಾಗಿ ಚಳಿಯ ನಡುವೆ ಬಿಸಿಲಿನ ತಾಪ ಕೂಡ ಹೆಚ್ಚಾಗಿದ್ದು, ಬಿಸಿಲಿಗೆ ತಾಪದ ಜೊತೆಗೆ ಭಾರಿ ಮಳೆ ಬೀಳುವಂತ ಮುನ್ಸೂಚನೆಯನ್ನ ಕೂಡ ರಾಜ್ಯ ಹವಾಮಾನ ಇಲಾಖೆ ನೀಡಿದೆ. ಇಂದು ಮೈಸೂರು, ಕೊಡಗು, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ಬೀದರ್, ಧಾರವಾಡ, ಕೋಲಾರ, ಮಂಡ್ಯ, ವಿಜಯನಗರ ಸೇರಿದಂತೆ ಹಲವೆಡೆ ಶೀತ ಗಾಳಿ ಇರಲಿದೆ.